ಕಾಂಗ್ರೆಸ್ ಎಂಎಲ್ಎ ಲಕ್ಷ್ಮಣ್ ಸವದಿ ಪುತ್ರನ ಗುಂಡಾಗಿರಿ ಶುರುವಾಗಿದೆ. ಕಾಂಗ್ರೆಸ್ ಎಂಎಲ್ಎ ಲಕ್ಷ್ಮಣ್ ಸವದಿ ಪುತ್ರನ ಗುಂಡಾಗಿರಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ವಿರುದ್ಧ ಕೇಳಿಬಂತು ಹಲ್ಲೆ ಆರೋಪ. ಡಿಸಿಸಿ ಬ್ಯಾಂಕ್ ವರ್ಕರ್ ಯೂನಿಯನ್ ಅಧ್ಯಕ್ಷ ನಿಂಗರಾಜ್ ತಲೆಗೆ ಹೊಡೆದಿರುವಂತದ್ದು. ಕ್ಷುಲ್ಲಕ ಕಾರಣಕ್ಕೆ ಮನೆಗೆ ಕರೆಸಿ ನಿಂಗರಾಜ್ ತಲೆ ಒಡೆದ್ರ ಚಿದಾನಂದ್. ತಲೆಯಲ್ಲಿ ರಕ್ತ ಸುರಿಯುವ ಸ್ಥಿತಿಯಲ್ಲಿ ಗಾಯ. ನಿಂಗರಾಜ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿದಾನಂದ್ ವಿರುದ್ಧ ನಿಂಗರಾಜ್ ಕರೆನ್ನವರ್ ಅವರಿಂದ ಹಲ್ಲೆಯ ಆರೋಪ ಕೇಳಿಬಂದಿರುವಂತದ್ದು. ಬ್ಯಾಂಕ್ ವಿಚಾರವಾಗಿ ಮಾತನಾಡಲು ಹೋಗಿದ್ದಾಗ ಹಲ್ಲೆ ಎಂದು ಆರೋಪ ಕೇಳಿಬಂದಿದೆ. ಕೊಲ್ಲುವ ಉದ್ದೇಶದಿಂದಲೇ ಹಲ್ಲೆ ಎಂದು ಸವದಿ ಪುತ್ರನ ವಿರುದ್ಧ ಆರೋಪ ಕೇಳಿಬಂದಿರುವಂತದ್ದು. ಕಾಂಗ್ರೆಸ್ ಎಂಎಲ್ಎ ಲಕ್ಷ್ಮಣ್ ಸವದಿ ಪುತ್ರನ ಗುಂಡಾಗಿರಿ ಇದು. ಕಾಂಗ್ರೆಸ್ ಎಂಎಲ್ಎ ಲಕ್ಷ್ಮಣ್ ಸವದಿ ಪುತ್ರ ಗುಂಡಾಗಿರಿ ಚಿದಾನಂದ್ ಎಂಬಾತನಿಂದ ಆಗಿರುವಂತಹ ಹಲ್ಲೆ. ಈ ಬಗ್ಗೆ ಕುರಿತಾಗಿ ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ನಾನು ಬ್ಯಾಂಕ್ ವಿಚಾರವಾಗಿ ಮಾತನಾಡೋಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದಾನೆ, ತಲೆಗೆ ಹೊಡೆದಿದ್ದಾನೆ, ಇದು ಎನ್ನುವಂತ ಒಂದು ಉದ್ದೇಶದಿಂದ ಮಾಡಿರುವಂತದ್ದು ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕೆಲವೊಂದು ವಿಚಾರವನ್ನ ನಾವು ಗಮನಿಸಿ ನೋಡಿದಾಗ ಒಂದು ಅಹಂ ಅಂತ ಹೇಳ್ಬೋದು, ಅಥವಾ ಏನು ಅಹಂಕಾರ ಅಂತ ಹೇಳ್ಬೋದು. ನಾವು ದೊಡ್ಡವ್ರ ಮಕ್ಕಳು, ದೊಡ್ಡವರು ಅನ್ನುವಂಥ ಒಂದು ಅಹಂ ಬಂತು ಅಂತ ಅಂದಾಗ ಈ ರೀತಿಯಾಗಿ ನಡ್ಕೊಳ್ಳುವಂಥ ಚಾನ್ಸಸ್ಗಳು ಇರುತ್ತೆ. ಇನ್ನು ಈ ಬಗ್ಗೆ ತನಿಖೆ ಕೂಡ ಆಗಬೇಕು. ಈ ಬಗ್ಗೆ ಈ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು ನಿಂಗರಾಜ್ ತಲೆಗೆ ಗಂಭೀರವಾದಂಥ ಗಾಯಗಳು ಕೂಡ ಆಗಿದೆ. ಗಮನಿಸ್ತಾ ಇದ್ದೀವಿ ನಾವು ಎಷ್ಟರ ಮಟ್ಟಿಗೆ ಅಲ್ಲಿ ಆ ಒಂದು ಗಾಯ ಆಗಿದೆ ಅನ್ನುವಂಥದ್ದನ್ನ. ಪುತ್ರನ ವಿರುದ್ಧ ಗುಂಡಾಗಿರಿ ಆರೋಪ. ಫೀಲ್ಡಿಗಿಳಿದ ಸವದಿ. ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ್ ವಿರುದ್ಧ ಗುಂಡಾಗಿರಿ ಆರೋಪ ಕೇಳಿ ಬರ್ತಾ ಇದೆ. ಈ ಹಲ್ಲೆಗೂ ನನ್ನ ಪುತ್ರನಿಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಅಥಣಿಯಲ್ಲಿ ಮಾಧ್ಯಮಗಳಿಗೆ ಸ್ಪಷ್ಟನೆ ನೀಡಿದ ಲಕ್ಷ್ಮಣ್ ಸವದಿ. ಬ್ಯಾಂಕ್ ವರ್ಸಸ್ ಯೂನಿಯನ್ ವಿಚಾರದಲ್ಲಿ ಸಮಸ್ಯೆಗಳು ಇವೆ. ಈ ವಿಚಾರವಾಗಿ ಚರ್ಚಿಸಲು ಅವರೆಲ್ಲ ನಮ್ಮ ಮನೆಗೆ ಬಂದಿದ್ರು. ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳುವಂತೆ ಹೇಳಿ ಕಳಿಸಿದ್ದೇವೆ. ಆದರೆ ನಮ್ಮ ಪಕ್ಷದ ಕಾರ್ಯಕರ್ತನೊಂದಿಗೆ ವಾಗ್ವಾದಕ್ಕಿಳಿದ್ರು. ಗುಂಡಾಗಿರಿ ಕೇಸಲ್ಲಿ ತಮ್ಮ ವರ್ಷನ್ ಹೇಳಿಕೊಂಡ ಲಕ್ಷ್ಮಣ್ ಸವದಿ. ಪುತ್ರ ಚಿದಾನಂದ್ಗೆ ಕ್ಲೀನ್ ಚಿಟ್ ಕೊಟ್ಟ ಲಕ್ಷ್ಮಣ್ ಸವದಿ. ಈ ವಿಚಾರಕ್ಕೆ ಮತ್ತೆ ನನ್ನ ಪುತ್ರನಿಗೆ ನನಗೂ ಯಾವುದೇ ತರದಂತ ಸಂಬಂಧ ಇಲ್ಲ ಅಂತ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಕೇಸಿಂದ ಒತ್ತಾಯ ಆಗ್ತಾ ಇರೋದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಹೊರಗಡೆ ನಿಂತ್ಕೊಂಡು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು. ಅದು ನಾನು ಹೇಳಿ ಕಳಿಸಿದೆ. ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಾವು ಕಾರ್ಯಕರ್ತ, ಈ ವಿಷಯ ಇಲ್ಲೇ ಯಾಕೆ ತಂದಿರಿ, ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲಿಲ್ಲ, ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಆವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರು ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಿಗೆ ಅದು ಈ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಈಗ ಲಕ್ಷ್ಮಣ್ ಸವದಿ ಪುತ್ರನ ಚಿದಾನಂದ ಮೇಲೆ ಒಂದು ಆರೋಪ ಬಂದಿರುವಂತದ್ದು, ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಖಂಡಿತ ವನಿತಾ, ಏನಂತಂದ್ರೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಅವರ ಪುತ್ರ ಚಿದಾನಂದ್ ಸವದಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಸಹ ಈಗ ಕೇಳಿ ಬಂದಿರುವಂತದ್ದು. ಈ ಆರೋಪವನ್ನ ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷರಾಗಿರುವಂತಹ ನಿಂಗಪ್ಪ ಕರೆನ್ ಅವರ ಗಂಭೀರವಾಗಿ ಆರೋಪವನ್ನ ಸಹ ಇಲ್ಲಿ ಮಾಡಿರುವಂತದ್ದು. ಕೆಲಸದ ವಿಚಾರವಾಗಿ ನಾನು ಅವರ ಮನೆಗೆ ಹೋಗಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ಮನೆಗೆ ಏಕೆ ಬಂದೆ ಎಂದು ನನ್ನ ತಲೆ ಹೊಡೆಯುವಂತೆ ಹೊಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪವನ್ನು ಸಹ ಮಾಡಿರುವಂತದ್ದು. ಸದ್ಯ ಗಂಭೀರವಾಗಿ ಗಾಯಗೊಂಡಿರುವಂತಹ ನಿಂಗಪ್ಪ ಅವರನ್ನ ಸ್ಥಳೀಯರು ಆಸ್ಪತ್ರೆಯ ಸಹ ದಾಖಲಿಸಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಥಣಿಯ ಆಸ್ಪತ್ರೆಯಲ್ಲಿ ಸಹ ಇದಕ್ಕೆ ಚಿಕಿತ್ಸೆಯನ್ನು ಸಹ ಪಡೆದಿರುವಂತದ್ದು, ಚಿಕಿತ್ಸೆ ಮುಂದುವರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಸಹ ಮಾಧ್ಯಮಗಳಿಗೆ ಸ್ಪಷ್ಟೀಕರಣವನ್ನು ಸಹ ನೀಡಿರುವಂತದ್ದು. ಪ್ರಕರಣ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಕಾರ್ಮಿಕರ ಮಧ್ಯೆ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದವು, ಅದರ ಚರ್ಚೆ ಮಾಡೋದಕ್ಕೆ ಅವರಾಗೆ ಇಲ್ಲಿಗೆ ಬಂದಿದ್ರು. ನಮ್ಮ ಮನೆಗೆ ಬಂದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತನ ಜೊತೆ ಕಾರ್ಯಕರ್ತನ ಸ್ವಲ್ಪ ವಾಗ್ವಾದಕ್ಕೆ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ತಲಾಟೆ ಕೂಡ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಹ ಹೇಳಿರುವಂತದ್ದು. ನಮ್ಮ ಕಾರ್ಯಕರ್ತರ ಮೇಲೆ ಜಾತಿ ನಿಂದನೆ ಸಹ ಆಗಿದೆ. ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅಂತ ಹೇಳಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಇವತ್ತು ಪಟ್ಟಣದಲ್ಲಿ ಸ್ಪಷ್ಟೀಕರಣ ಸಹ ಇಲ್ಲಿ ನೀಡಿರುವಂತದ್ದು. ವನಿತಾ, ಧನ್ಯವಾದಗಳು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.